ಯಾರಿಗಾದ್ರೂ ಮಾತಾಡ್ಬೇಕಂದ್ರೆ ನೇರವಾಗಿ ಅವರಿಗೆ ಒನ್ ಟೈಮ್ ನೋಡ್ಬಿಟ್ಟು ಸೈಲೆಂಟಾಗಿ ಅಲ್ಲಿಂದ ಎಸ್ಕೇಪ್ ಆದರೆ ಒಳ್ಳೇದು. ಯಾಕೆ ಗೊತ್ತಾ, ಆಗ ಅವರೇ ಬಂದು ನಮಗೆ ನೇರವಾಗಿ ಮಾತಾಡ್ತಾರೆ. ಇನ್ನೂ ಈಸಿ ಆದಂಥ ದಾರಿ ಏನಪ್ಪ ಅಂದರೆ, ಈಗ ನಾವು ಯಾರ ಜೊತೆನಾದ್ರೂ ಮಾತಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಅನುಮಾನ ಬರೋ ಥರ ನಡ್ಕೊಂಡ್ರೆ, ಅಂದರೆ ಅವ್ರ ಜೊತೆಗೆ ಮಾತಾಡುವಾಗ ಅವರಿಗೆ ನಾವು ಏನು ಹೇಳ್ತೀವಿ, ನಾವು ಹೇಳಿರುವಂಥ ವಿಷಯದಲ್ಲಿ ಅವ್ರಿಗೆ ಇವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ ಮಾತಾಡೋದಕ್ಕೆ ಅನ್ನೋ ಥರ ಅವ್ರ ಜೊತೆಗೆ ಮಾತಾಡಿದಾಗ ಅವರಿಗೆ ಕುತೂಹಲ ಬಂದ್ಬಿಡುತ್ತೆ. ಇವ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ, ಏನೋ ಮಾತಾಡುವಂಥ ಪ್ರಯತ್ನ ಮಾಡಿದ್ರು, ವರ್ಕೌಟ್ ಆಗಿಲ್ಲ, ಕೊನೆಗೆ ಇವರು ಸೈಲೆಂಟಾಗಿ ಹೋಗಿದ್ದಾರೆ ಅಂತ ಅವರು ಯಾರ ಜೊತೆಗೆ ನಾವು ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ವೋ ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ನಾನು ಇದನ್ನು ತುಂಬ ಸಾರಿ ಟ್ರೈ ಮಾಡಿದೆ, ಆದರೆ ಇದು ಕೂಡ ಜಾಸ್ತಿ ದಿನ ವರ್ಕ್ ಆಗೋದಿಲ್ಲ. ಒನ್ ಟೈಮ್ ವರ್ಕ್ ಆಗುತ್ತೆ, 2 ಟೈಮ್ ವರ್ಕ್ ಆಗುತ್ತೆ. ಆದರೆ ನಾವು ಒಬ್ಬರ ಜೊತೆಗೆ ಪರ್ಫೆಕ್ಟಾಗಿ ಮತ್ತೆ ಮತ್ತೆ ಮಾತಾಡಬೇಕಂದ್ರೆ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಬೇಕಾಗುತ್ತೆ. ಅಂದರೆ ಲೈಫ್ ಹೇಗಿದೆ ಅಂದರೆ ಅವ್ರ ಜೊತೆಗೆ ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡಬೇಕಾಗುತ್ತೆ. ಅಂದರೆ ಎದುರುಗಡೆ ಇರೋರಿಗೆ ಮಾತಾಡೋದಕ್ಕೆ ಅವರಿಗೆ ಖುಷಿ ಆಗಬೇಕು. ಇವರು ನನ್ನ ಜೊತೆಗೆ ಅವಕಾಶ ಸಿಕ್ಕಾಗೆಲ್ಲ ಬಂದು ಮಾತಾಡ್ತಾರೆ, ನಾನು ಕೂಡ ಇವ್ರ ಜೊತೆಗೆ ಮಾತಾಡಿದ್ರೆ ನನ್ನ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ ಅನ್ನುವಂಥ ಪಾಸಿಟಿವ್ ಮೈಂಡು ನಿಮ್ಮಲ್ಲೂ ಕೂಡ ಬಂದರೆ ಆಗ ನೀವು ನನ್ನ ಮಾತನ್ನು ಕೇಳ್ತೀರ. ಸದ್ಯಕ್ಕೆ ಇವಾಗ ನನ್ನ ಪ್ಲಾನ್ ಅದೇ ಇರೋದು. ಈಗ ನಾವು ಯಾರ ಜೊತೆನಾದ್ರೂ ಇದ್ದೀವಿ ಅಂತ ತಿಳ್ಕೊಳ್ಳಿ, ಬೆಳಿಗ್ಗೆ ಎದ್ಬಿಟ್ಟು ಮಾತಾಡ್ತಾ ಇರ್ತೀವಿ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅವರಿಗೆ ನಾವು ನೇರವಾಗಿ ಕೇಳೋದು. ಅಂದರೆ ಈಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ, ನಾವು ಅವ್ರಿಗೆ ನೇರವಾಗಿ ಕೇಳೋದು, ಹೌದು ನಿಮ್ಗೆ ಇವತ್ತು ನಾಷ್ಟ ಮಾಡಿದ್ರೆ ನಾಷ್ಟ ಹೇಗಿತ್ತು ಅಂತ ಕೇಳಿದ್ರೆ ಅವರು ಆ ನಾಷ್ಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕರೆಕ್ಟಾಗಿ ನೀವು ಕೂಡ ಇದೇ ಹೇಳ್ತೀರಾ. ನಾನು ನಿಮಗೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾಷ್ಟ ಮಾಡಿರ್ತೀರ, ನಾಷ್ಟ ಹೇಗಿತ್ತು ಅಂತ ಕೇಳಿದಾಗ ಆ ನಾಷ್ಟ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ. ಆಗ ನಾನು ಮತ್ತೆ ನಿಮಗೆ ಕೇಳ್ತೀನಿ, ಹೌದು ಇವತ್ತು ನೀವು ನಾಷ್ಟ ಮಾಡಿದ್ರಲ್ವಾ, ಆ ನಾಷ್ಟದಲ್ಲಿ ಏನು ತಿಂದ್ರ ಅಂತ ಕೇಳಿದ್ರೆ ಪೂರಿ ತಿಂದೆ ಅಂತ ಹೇಳ್ತೀರಾ. ಕರೆಕ್ಟಾ? ಯಾರೇ ಆಗಿರಲಿ ಪೂರಿ ತಿಂದೆ ಅಂತ ಹೇಳ್ತಾರೆ. ಈಗ ನಾನು ಮತ್ತೆ ಅವ್ರಿಗೆ ಕೇಳೋದು, ಹೌದು ಪೂರಿ ತಿಂದ್ರಲ್ವಾ, ಪೂರ್ತಿ ತಿನ್ನೋವರೆಗೂ ನಿಮಗೆ ತೃಪ್ತಿ ಆಯ್ತಾ ಅಥವಾ ಅದರಲ್ಲೂ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದಾಗ ಅವರು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕೆ ಇವರು ಈ ಪೂರಿ ಬಗ್ಗೆ ಸಿಕ್ಕಾಪಟ್ಟೆ ವಿಚಾರಿಸ್ತಾ ಇದ್ದಾರಲ್ಲ ಅಂತೇಳಿ. ಅಂದರೆ ನಾವು ಅವರು ಬೆಳಿಗ್ಗೆ ನಾಷ್ಟ ಮಾಡಿರೋದನ್ನ ಎಷ್ಟರ ಮಟ್ಟಿಗೆ ಅವ್ರಿಗೆ ತೃಪ್ತಿ ಆಗಿದೆ ಅನ್ನೋದನ್ನ ಕೇಳ್ತೀವಲ್ವಾ, ಆಗ ಅವರು ಒಂಥರ ಸ್ಪೆಷಲ್ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದರೆ ಇವತ್ತು ನಾನು ಮಾಡಿರುವಂಥ ನಾಷ್ಟ ಏನು 1, 2, 3, 4 ಪೂರಿ ತಿಂದೆ, ಹೊಟ್ಟೆ ತುತ್ತು, ಚಟ್ನಿ ಇತ್ತು, ಸಾಕು ಇತ್ತು, ತುಂಬ ಚೆನ್ನಾಗಿತ್ತು ಅಂತ ಅವರು ಯೋಚನೆ ಮಾಡ್ತಾರೆ. ಆದರೆ ನಾವು ಅವರಿಗೆ ಪದೇ ಪದೇ ಕೇಳ್ತೀವಿ, ಇವತ್ತಿನ ಸಾಗು ಹೇಗಿತ್ತು, ನೀವು ತಿನ್ನುವಾಗ ನೆಮ್ಮದಿಯಾಗಿ ತಿನ್ರಾ, ಅಂದರೆ ನಾಷ್ಟ ಮಾಡಿದ ಮೇಲೆ ನಿಮಗೆ ನಾಷ್ಟ ಮಾಡಿದ್ದೀರಾ ಅಂತ ನೆನಪಿತ್ತಾ ಅಂತ ನೇರವಾಗಿ ಅವ್ರಿಗೆ ಕೇಳಿದಾಗ ಅವರು ಒಂಥರ ಖುಷಿಯಾಗಿ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನಪ್ಪ ಇವರು ನಾನು ಮಾಡೋಂಥ ನಾಷ್ಟದ ಬಗ್ಗೆ ಇಷ್ಟೊಂದು ವಿಚಾರಿಸ್ಬಿಟ್ಟು ಕೇಳ್ತಾ ಇದ್ದಾರಲ್ಲ ಅಂತೇಳಿ. ಆದರೆ ಅವ್ರ ಮೈಂಡಲ್ಲಿ ಆಗ ನೆಗೆಟಿವ್ ಥಾಟ್ಸ್ಗಳು ಬರೋದಿಲ್ಲ. ನಾವು ಅವರ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ನೇರವಾಗಿ ಕೇಳ್ತಾ ಇರ್ತೀವಲ್ವ, ಆಗ ಅವರಿಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಒಂಥರ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಇವಾಗ ನಾನು ಕೂಡ ಇದೇ ಪ್ರಯತ್ನನೇ ಮಾಡ್ತಾ ಇದ್ದೀನಿ. ನೋಡಬೇಕು ಈ ಒಂದು ಪ್ರಯತ್ನ ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಜೊತೆಗೆ ಇದೇ ಥರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರೆ ಇವತ್ತಲ್ಲ ನಾಳೆ ಅದು ವರ್ಕ್ ಆಗೇ ಆಗುತ್ತೆ ಅಂತ ನೋಡೋಣ. ಈ ಒಂದು ಹೊಸ ಪ್ರಯತ್ನನ ಪದೇ ಪದೇ ಮಾಡಬೇಕು ಅಂತ ಇದ್ದೀನಿ. ಆದರೆ ನಾವು ಸಾಮಾನ್ಯವಾಗಿ ಯಾರು ನಾಷ್ಟ ಮಾಡಿರ್ತಾರಲ್ವ, ಆ ಒಂದು ನಾಷ್ಟ ಯಾವ ಥರ ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನು ಕೇಳಿದಾಗ ಅವ್ರ ಮೈಂಡಲ್ಲಿ ಒಂದು ಸಂತೋಷ ಅನ್ನೋದು ಬಂದೇ ಬರುತ್ತೆ. ಅವರು ಆ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡಿದ್ರು, ಎಷ್ಟೇ ಮನಸ್ತಾಪ ಇದ್ರು, ಆ ಒಂದು ಮನಸ್ತಾಪ ಎಲ್ಲ ಕಂಡೋಗ್ಬಿಡುತ್ತೆ. ಯಾಕೆ ಅಂದರೆ ನಾವು ಅವ್ರಿಗೆ ನೇರವಾಗಿ ಕೇಳಿ ತಿಳ್ಕೊತಾ ಇರ್ತೀವಿ. ಇವಾಗ ನಾನು ಮಾತಾಡುವಂಥ ಶೈಲಿ ಈ ಥರ ನಾನು ಮಾಡ್ತೀನಿ ಅಂತ ಹೇಳಿದೆ. ಈಗ ನೀವು ಹೇಳಿ, ಈಗ ನೀವು ಯಾರ ಜೊತೆನಾದ್ರು ಮಾತಾಡೋದಕ್ಕೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಅವ್ರ ಜೊತೆಗೆ ಮಾತಾಡಬೇಕು. ಹೇಗೆ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ.